ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಈ ವಿಡಿಯೋ ಕೊನೆಯಲ್ಲಿ ಡೋಂಟ್ ಫರ್ಗೆಟ್ ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಇವತ್ತಿನ ಈ ವಿಡಿಯೋ ಬಂದು ಸುಮಾರು ಜನ ನಾನು ರೆಡ್ ಸ್ಯಾರಿ ಮತ್ತು ನೇಮಿಂಗ್ ಸೆರೆಮನಿ ಸ್ಯಾರೀಸು ಜ್ಯುವೆಲ್ಸ್ ಬಗ್ಗೆ ಡೀಟೇಲ್ಸ್ ಕೇಳ್ತಾಯಿದ್ರಿ. ಸೊ ಪ್ರತಿಯೊಬ್ಬರಿಗೂ ನಾನು ರಿಪ್ಲೈ ಮಾಡೋಕ್ಕಾಗಲ್ಲ ಅಂತ ನಾನು ಕಂಪ್ಲೀಟ್ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ರೆಡ್ ಸ್ಯಾರಿ ಮತ್ತು ಆ ಜ್ಯುವೆಲ್ಸ್ ನಾನು ಏನು ಯೂಸ್ ಮಾಡಿದ್ದೆ ಮತ್ತು ಸ್ಯಾರಿ ಎಲ್ಲಿ ಪರ್ಚೇಸ್ ಮಾಡಿದ್ರಿ ಆ್ಯಂಡ್ ನೇಮಿಂಗ್ ಸೆರೆಮನಿದು ಜ್ಯುವೆಲ್ಸು ಸ್ಯಾರಿ ಫುಲ್ ಕಂಪ್ಲೀಟ್ ಅಪ್ಡೇಟ್ ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತೀನಿ. ಆ್ಯಂಡ್ ಎಸ್, ಸೊ ಫಸ್ಟಿಗೆ ಈ ಸ್ಯಾರಿ ಪರ್ಚೇಸ್ ಮಾಡಿದ್ದು ಅಂದರೆ ಇದು ನೇಮಿಂಗ್ ಸೆರೆಮನಿ ಸ್ಯಾರಿ ಪರ್ಚೇಸ್ ಮಾಡಿದ್ದು KSIC ಮೈಸೂರು ಸಿಲ್ಕ್ದು. ಆ್ಯಕ್ಚುಲಿ ನಾವೇನಂದರೆ ಇದನ್ನು ನಾನು ಪರ್ಚೇಸ್ ಮಾಡಿದ್ದು ನನ್ನ ಬೇಬಿ ಶವರ್ ಟೈಮಲ್ಲಿ. ನಾನು ಅಂದರೆ ಬೇಬಿ ಶವರ್ ಫಂಕ್ಷನ್ಗೆ ಹಾಕ್ಕೊಳ್ಳೋಣ ಅಂತಲೇ ನಾನು ಟ್ರೈ ಮಾಡಿದೆ, ತುಂಬ ಹುಡುಕ್ತೆ. ಮೈಸೂರಿಗೆಲ್ಲ ಹೋಗಿ ನಾವು ನನ್ನ 7th ಮಂತ್ ಅನಿಸುತ್ತೆ. ಸೊ 7th ಮಂತಲ್ಲಿದ್ದಾಗ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕಿತ್ತು. ಸೊ ಹಾಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಸ್ವಲ್ಪ ಸ್ಯಾರಿ ಎಲ್ಲ ಪರ್ಚೇಸ್ ಮಾಡೋಣ ಅಂದ್ಕೊಂಡು ಹೋದ್ವಿ. ಆ್ಯಂಡ್ ನನಗೇನಾಯಿತು, ಒಂದು ಕಲರ್ ಏನೋ ಇಷ್ಟ ಆಯಿತು. ಮೈಸೂರು ಆಲ್ಮೋಸ್ಟ್ ಎಲ್ಲ ಕಡೆ ನೋಡಿದ್ವಿ. ನಾವೇನಾದ್ವಿ, ಅದು ಯೂಶ್ವಲಿ ಮಾರ್ನಿಂಗ್ ಓಪನ್ ಆದಾಗೆ ಹೋದರೆ ನಿಮ್ಗೆ ಒಳ್ಳೆ ಕಲೆಕ್ಷನ್ ಸಿಗುತ್ತೆ ಅಂತ ನಮಗಷ್ಟು ಏನೋ ಇರುತ್ತೆ ಬಿಡು, ಏನಷ್ಟು ಜನ ಕ್ರೇಜ್ ಇಲ್ಲ ಅಂತ ನಾವು ಅಂದ್ಕೊಂಡ್ವಿ. ಸೊ ನಾವು ಟೆಂಪಲೆಲ್ಲ ವಿಸಿಟ್ ಆದಮೇಲೆ ಮನೆಗೆ ಹೋಗುವಾಗ ಶಾಪ್ ಕೆಳಗೆ ಹೋದ್ವಿ. ಕೆಲವೊಂದು ಶಾಪ್ಸಲ್ಲಿ ಡಿಸೈನ್ ನನಗೆ ಸ್ವಲ್ಪ ಡಬಲ್ ಕಲರ್ ಬೇಕಿತ್ತು. ಸೊ ಸಿಂಗಲ್ ಕಲರ್ ನನಗೆ ಡಿಸೈನ್ ಇಷ್ಟ ಆಗ್ತಾಯಿರಲಿಲ್ಲ, ಬಾರ್ಡರ್ ಡಿಸೈನ್ ಇಷ್ಟ ಆಗ್ತಾಯಿರಲಿಲ್ಲ. ಬಾರ್ಡರ್ ಡಿಸೈನ್ ಇಷ್ಟ ಆದರೆ ಕಲರ್ಸ್ ಸಿಗ್ತಾ ಇರಲಿಲ್ಲ. ಸೊ ಏನಾಯಿತು, ಆಲ್ಮೋಸ್ಟ್ ಮೈಸೂರಲ್ಲಿ ನಾನು 3 to 4 ಬ್ರಾಂಚಸ್ ಅಂದರೆ ಶಾಪ್ಸ್ನ ನೋಡಿ ಓಕೆ ನಾನು ಇಲ್ಲಿ ಸಿಗ್ತಾಯಿಲ್ಲ, ಬ್ಯಾಂಗ್ಳೂರಲ್ಲೇ ಟ್ರೈ ಮಾಡೋಣ ಅಂತ. ಸೊ ಅಲ್ಲಿ ರಿಟರ್ನ್ ಆದ್ವಿ. ಬ್ಯಾಂಗ್ಳೂರಲ್ಲಿ ಸುಮಾರು ಕಡೆ ಹುಡುಕಿದ್ವಿ, ಸುಮಾರು ದಿನವೇ ಟ್ರೈ ಮಾಡಿದ್ವಿ. ನಾನು 1-2 ಸಲ ಹೋದೆ ಅಷ್ಟೇ. ಬಟ್ ಕಿರಣ್ ತುಂಬ ಸಲ ಹೋಗಿದ್ದಾರೆ ಕಮರ್ಷಿಯಲ್ ಸ್ಟ್ರೀಟ್ ಹತ್ರ, ಗಾಂಧಿ ಬಜಾರಲ್ಲಿ, ಜಯನಗರಲ್ಲಿ. ಸೊ ಈ ಥರ ಅಂದರೆ ಮೇನ್ ಎಲ್ಲ ಕಡೆ ಹೋಗಿ ಟ್ರೈ ಮಾಡಿದರೆ ಬಟ್ ಸುಮಾರು ಕಡೆ ಸಿಕ್ಕಿಲ್ಲ. ಗಾಂಧಿ ಬಜಾರಲ್ಲಿ ಇವರು ಕಿರಣ್ 1-2-3 ಸಲ ಹೋಗೋದು ನೋಡಿ ಅವರು ನಂಬರ್ ಈಸ್ಕೊಂಡಿದ್ದಾರೆ. ಸರ್ ನಿಮಗೆ ಡಬಲ್ ಕಲರ್ ಬಂದರೆ ನಾನು ನಿಮ್ಗೆ ಕಾಲ್ ಮಾಡ್ತೀನಿ, ನೀವು ಕಾಲ್ ಮಾಡಿದ ತಕ್ಷಣ ಬಂದರೆ ಸಿಗುತ್ತೆ ಅಂತ. ಸೊ ಆ್ಯಕ್ಚುಲಿ ಏನಂದರೆ ಅವತ್ತಿನ ದಿನ ಹೋದಾಗ ಏನಾಯಿತು, ಸಿಂಗಲ್ ಕಲರ್ ಸಿಕ್ತು, ರೆಡ್ ಕಲರ್. ಆ್ಯಕ್ಚುಲಿ ನನಗೆ ರೆಡ್ಡು ಬ್ಲ್ಯಾಕಲ್ಲಿ ಬೇಕಿತ್ತು ಸಿಂಗಲ್ ಕಲರು. ಸೊ ಸಿಂಗಲ್ ಕಲರ್ ಸಿಕ್ತು ಅವತ್ತು ರೆಡ್ ಹೋದಾಗ, ಕಿರಣ್ ಹೋದಾಗ. ಸೊ ನಾನು ಹೋಗಲೇ ಇಲ್ಲ ಶಾಪಿಗೆ. ಸೊ ಕಿರಣ್ ಒಬ್ಬರೇ ಹೋಗಿದ್ದರಿಂದ ಅವರು ಜಸ್ಟ್ ವಿಡಿಯೋ ಕಾಲ್ ಮಾಡಿ ಫೋಟೋ ತೋರಿಸಿದ್ರು. ಸೊ ನಾನು ಫೋಟೋದಲ್ಲೇ ನೋಡಿ ಇಷ್ಟಪಟ್ಟು ತೊಗೊಂಡೆ. ಸೊ ಇದು ಒಂದು ಸಿಂಗಲ್ ಕಲರ್. ಆ್ಯಕ್ಚುಲಿ ಈ ಥರ ಬಾರ್ಡರಲ್ಲಿ ಈ ಕಲರ್ ಒಂದೇ ಇದ್ದಿದ್ದು, ಬೇರೆ ಕಲರ್ಸ್ ಇರಲಿಲ್ಲ. ಸೊ ನಾನು ರೆಡ್ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಈ ಕಲರ್ನ ತೊಗೊಂಡೆ. ಐ ಥಿಂಕ್ ಅಪ್ರಾಕ್ಸ್ 30-32 ಅನಿಸುತ್ತೆ ನಾನು ತೊಗೊಂಡಾಗ ಇದು. ಸೊ ಅದೇ ಇವಾಗ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಸೊ ಡಿಪೆಂಡ್ಸ್ ಆನ್ ಗೋಲ್ಡ್ ರೇಟ್. ನಿಮಗೆ ಗೋಲ್ಡ್ ರೇಟ್ ಎಷ್ಟಿರುತ್ತೆ, ಅವತ್ತಿನ ರೇಟಿಗೆ ಎಷ್ಟಿರುತ್ತೋ ಸೊ ಅದ್ರ ಮೇಲೆ ಇದು ಕ್ಯಾಲ್ಕುಲೇಟ್ ಆಗುತ್ತೆ ಸ್ಯಾರೀಸು. ಸೊ ಇದು ನಾನು ಐ ಥಿಂಕ್ 30-32 ಕೊಟ್ಟೆ ಅನಿಸುತ್ತೆ, ನಾಟ್ ಶ್ಯೂರ್. ಆ್ಯಂಡ್ ಇದನ್ನು ನಾನು ಪರ್ಚೇಸ್ ಮಾಡಿದ್ದು ಯಾವಾಗ ನಾನು 8th ಮಂತ್ ಬೇಬಿ ಶವರ್ ಟೈಮಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಇವಾಗ ಪಾಪುಗೆ 9 ಮಂತ್ಸ್, ಆಲ್ಮೋಸ್ಟ್ 10 to 12 ಮಂತ್ಸ್ ಆಗಿದೆ ನಿಯರ್ಲಿ ಇದು ನಾನು ಪರ್ಚೇಸ್ ಮಾಡಿ. ಆ್ಯಂಡ್ ಇದು KSIC ಇದೆ ಸರಿ. ಆ್ಯಂಡ್ ಇದಕ್ಕೆ ನಾನು ಇದು ಮಾಡಿದ್ದು, ಸ್ಟಿಚ್ ಮಾಡಿಸಿದ್ದು ಬ್ಲೌಸ್ ಡೀಟೇಲ್ಸ್ ಎಲ್ಲ ನಾನು ನಿಮಗೆ ಇಮೇಜಲ್ಲಿ ನಾನು ಇಮೇಜಸ್ ಅಪ್ಲೋಡ್ ಮಾಡಿದಾಗ ಅವ್ರ ಪೇಜ್ನ ಟ್ಯಾಗ್ ಮಾಡಿದ್ದೀನಿ. ದಯವಿಟ್ಟು ಅವ್ರ ಪೇಜ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಯಾವ ಥರ ಬ್ಲೌಸಸ್ ಡಿಸೈನ್ ಬೇಕೋ ಸ್ಟಿಚ್ ಮಾಡಿ ಕೊಡ್ತಾರೆ. ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿ ಕೊಟ್ಟರು ಆ್ಯಂಡ್ ಸ್ವಲ್ಪ ಬೇಗನೂ ಕೊಟ್ಟರು ಸಹ. ನನಗೆ ಆ್ಯಕ್ಚುಲಿ ನಾನು ಈ ಬ್ಲೌಸ್ ಕೊಟ್ಟಾಗ ತುಂಬ ಟೈಮೇ ಕೊಟ್ಟಿರಲಿಲ್ಲ ಅವ್ರಿಗೆ, ಜಸ್ಟ್ 8 to 10 days ಏನೋ ಕೊಟ್ಟಿದ್ದೆ. ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿ ಕೊಟ್ಟರು. ಸೊ ಇದು ನಿಮಗೆ ಗೊತ್ತಿರೋ ಹಾಗೆ ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ಬ್ಲೌಸಸ್ ಬರಲ್ಲ. ಆ್ಯಂಡ್ ದಿಸ್ ಇಸ್ ರಾ ಸಿಲ್ಕ್. ಈ ಥರ ರಾಲ್ ಸಿಲ್ಕ್ನ ತೊಗೊಂಡು ಮೀಟರ್ ಕ್ಲಾತಲ್ಲಿ ತೊಗೊಂಡಿದ್ದಾರೆ. ಆ್ಯಂಡ್ ದಿಸ್ ಇಸ್ ಎಂಬ್ರಾಯ್ಡ್ರೀಸ್, ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ.
ಆ್ಯಂಡ್ ಫ್ರಂಟ್ ಪಾರ್ಟ್ಗೆ ಈ ಥರ. ಆ್ಯಂಡ್ ದಿಸ್ ಇಸ್ ಪ್ಲೇನ್ ರಾ ಸಿಲ್ಕ್. ಈ ಪಾರ್ಟಲ್ಲಿ ಪ್ಲೇನ್ ರಾ ಸಿಲ್ಕ್ ಕೊಟ್ಟಿದ್ದಾರೆ ಆ್ಯಂಡ್ ಬ್ಯಾಕ್ ಸೈಡ್ ರಾ ಸಿಲ್ಕ್ ಕೊಟ್ಟಿದ್ದಾರೆ. ನಿಮಗೆ ಬೇಡ, ನೀವು ಇದೇ ಕ್ಲಾತೇ ಕೊಡ್ಸ್ಕೊಳ್ತೀರಾ ಅಂದರೆ ಜಸ್ಟ್ ಪ್ಲೇನ್ ಮಾತ್ರ ಈ ಥರ ಪ್ಯಾಟ್ರನ್ಗೆ ರಾ ಸಿಲ್ಕ್ ಕೊಟ್ಟು ಬ್ಯಾಕ್ ಸೈಡ್ ಇದೇ ಡಿಸೈನ್ನೇ ಬ್ಯಾಕ್ ಸೈಡು ಕೊಡ್ಸ್ಕೊಬೋದು. ನನಗೆ ಆ್ಯಕ್ಚುಲಿ ಬಟ್ಟೆ ಶಾರ್ಟೇಜ್ ಆಗಿದ್ದರಿಂದ ನಾನು ಪ್ಲೇನ್ ರಾ ಸಿಲ್ಕ್ ಕೊಡಿಸ್ದೆ ಬ್ಯಾಕ್ ಸೈಡು. ಆ್ಯಂಡ್ ಫ್ರಂಟ್ ಈ ಥರ ಇದೆ. ಈ ಪಾರ್ಟ್ ನಿಮಗೆ ಜಸ್ಟ್ ಈ ಪಾರ್ಟಿಗೆ ರಾ ಸಿಲ್ಕ್ ಬರುತ್ತೆ. ಈ ಡಿಸೈನ್ ಏನಿದೆ ಅದೇ ನಿಮಗೆ ಬ್ಯಾಕ್ ಸೈಡು ಬರುತ್ತೆ. ನಂಗೆ ಅದು ಕ್ಲಾತ್ ಇರಲಿಲ್ಲ, ಸೊ ಹಾಗಾಗಿ ನಾನು ಪ್ಲೇನ್ ರಾ ಸಿಲ್ಕ್ ಕೊಡಿಸಿದ್ದೀನಿ. ಎಸ್, ಇದು ನಿಮಗೆ ನೆಕ್ ಹತ್ರ ಬರುತ್ತೆ. ಆ್ಯಂಡ್ ದಿಸ್ ಇಸ್ ಸ್ಲೀವ್ಸ್. ಎಸ್, ಸೊ ನಿಮಗೆ ಈ ಬ್ಲೌಸ್ ಡೀಟೇಲ್ಸ್ ಏನೇ ಬೇಕೋ, ಸ್ಟಿಚಿಂಗ್ ಏನೇ ಬೇಕು ಅಂದರೂ ನನ್ನ ಇಮೇಜಲ್ಲಿ ಅವ್ರನ್ನ ಟ್ಯಾಗ್ ಮಾಡಿದ್ದೀನಿ. ಸೊ ದಟ್ ನೀವು ಕಾಂಟ್ಯಾಕ್ಟ್ ಮಾಡಿ ಹೋಗ್ಬೋದು. ನಾನು ಎಲ್ಲ ಅಂದರೆ ನೇಮಿಂಗ್ ಸೆರೆಮನಿ ಬ್ಲೌಸಸ್ಸು ಅಲ್ಲೇ ಸ್ಟಿಚ್ ಮಾಡಿಸಿದ್ದು. ಚೆನ್ನಾಗಿ ಜ್ಯುವೆಲ್ಸ್ ಬಗ್ಗೆ ನನಗೆ ಕೇಳ್ತಾಯಿದ್ರಿ. ಅಂದರೆ ನಾನು ರೆಡ್ ಸ್ಯಾರಿಗೆ ಹಾಕ್ಕೊಂಡಿದ್ದ ಜ್ಯುವೆಲ್ ಬಗ್ಗೆ. ಆ್ಯಂಡ್ ನಾನು ಇದನ್ನು ಪರ್ಚೇಸ್ ಮಾಡಿದ್ದು ಕುಶಲ್ಸಲ್ಲಿ. ಆ್ಯಂಡ್ ದಿಸ್ ಇಸ್ ಎಸ್, ಇದು ಆ್ಯಕ್ಚುಲಿ ಪಿಂಕ್ ಇದೆ. ಇದು ಈ ಡಿಸೈನ್ ಪಾರ್ಟಲ್ಲಿ ನಿಮಗೆ ಪಿಂಕ್ ಇದೆ. ಸೊ ಎಸ್, ಈ ಒಂದು ಜ್ಯುವೆಲ್ಸ್ನ ನಾನು ವೇರ್ ಮಾಡಿದ್ದು ಆ ರೆಡ್ ಸ್ಯಾರಿ ಹಾಕ್ಕೊಂಡಾಗ ವಿತ್ ಇಯರಿಂಗ್ಸ್, ಸ್ಮಾಲ್ ಜುಮ್ಕಾಸ್. ಚೆನ್ನಾಗಿದೆ ಜುಮ್ಕಾ, ತುಂಬ ಚೆನ್ನಾಗಿದೆ. ಸ್ಮಾಲ್ ಜುಮ್ಕಾಸ್. ಎಸ್, ಈ ಥರ ಆ್ಯಕ್ಚುಲಿ ನಿಮಗೆ ಈ ಥರ ಜ್ಯುವೆಲ್ಸ್ ನಿಮಗೆ ಕುಶಲ್ಸಲ್ಲಿ ತುಂಬ ಸಿಗುತ್ತೆ ಕಲೆಕ್ಷನ್ಸು. ವಿತ್ ನಿಮಗೆ ಏನಂದರೆ ಸಿಲ್ವರ್ಗೆ ಗೋಲ್ಡ್ ಪಾಲಿಶಿಂಗ್ ಈ ಥರ ಜ್ಯುವೆಲ್ಸ್ ಎಲ್ಲ ನಿಮಗೆ ಸಿಗುತ್ತೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಕುಶಲ್ಸಲ್ಲಿ ನಿಮಗೆ ಡಿಸೈನ್ಸ್ ಇಷ್ಟ ಆಗ್ಬೋದು. ಆ್ಯಂಡ್ ಈ ಸ್ಯಾರಿ ನಾನು ಆ್ಯಕ್ಚುಲಿ ಸೀಮಂತಕ್ಕೆ ಹಾಕ್ಕೊಳ್ಬೇಕಂತ ಇದ್ದೆ, ನನ್ನ ಬೇಬಿ ಶವರ್ಗೆ. ಸೊ ನಾನು ತುಂಬ ಟ್ರೈ ಮಾಡಿದೆ ಬೇಬಿ ಶವರ್ಗೆ. ಈ ಥರ ಮೈಸೂರು ಸಿಲ್ಕಲ್ಲಿ ನಂಗೆ ಬೇಕಿತ್ತು ಈ ಥರ ಡಬಲ್ ಕಾಂಬಿನೇಷನ್ ಅಥವಾ ಟ್ರಿಪಲ್ ಕಲರ್ ಕಾಂಬಿನೇಷನು. ತುಂಬ ಹುಡುಕ್ತೆ, ಬಟ್ ಸಿಗಲಿಲ್ಲ. ನಾನು ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಪಕ್ಕದಲ್ಲಿ ಹೊಸ್ದಾಗೆ ಒಂದು ಶೋರೂಮ್ ಓಪನ್ ಆಗಿದೆ, ಸ್ಯಾರಿ ಶಾಪ್. ಆ್ಯಕ್ಚುಲಿ ಥಿಂಕ್ ನನಗದು ನೇಮ್ ಮರ್ತೋಗಿದೆ. ಸೊ ನಾನು ಅಲ್ಲಿ ಆ್ಯಕ್ಚುಲಿ ಸ್ಯಾರಿ ಪರ್ಚೇಸ್ ಮಾಡಿಬಿಟ್ಟೆ, ಸಿಲ್ಕ್ ಸ್ಯಾರಿ. ನಾನು ಪರ್ಚೇಸ್ ಮಾಡಿ ಬ್ಲೌಸಸ್ ಎಲ್ಲ ಆಲ್ಮೋಸ್ಟ್ ರೆಡಿ ಆಯಿತು. ಸೊ ಅವಾಗ ಏನಾಯಿತು, ನನಗೆ ಗಾಂಧಿ ಬಜಾರ್ ಶಾಪಲ್ಲಿ ಅದೇ ಒಬ್ಬರು ಲೇಡಿ ಪರಿಚಯ ಆದರು ಅನ್ನಲ್ಲ. ಸೊ ಅವರು ಕಿರಣ್ಗೆ ಕಾಲ್ ಮಾಡಿದ್ರು. ಸೊ ಕಿರಣ್ ಒಂದು 2-3 ಸಲ ಹೋದಾಗ ಕಿರಣ್ ನಂಬರ್ ಕೊಟ್ಟು ಬಂದಿದ್ರು. ನನ್ನ ವೈಫ್ ಪ್ರೆಗ್ನೆಂಟು, ಸೊ ಅವ್ರಿಗೆ ಸ್ಯಾರಿ ಬೇಕಿತ್ತು, ನಾನು ಪರ್ಚೇಸ್ ಮಾಡಬೇಕು. ಬಟ್ ತುಂಬ ದಿನದಿಂದ ಟ್ರೈ ಮಾಡ್ತಾಯಿದ್ದೆ, ಸಿಗ್ತಾಯಿಲ್ಲ ಅಂತ. ಸೊ ಆ್ಯಕ್ಚುಲಿ ಅವ್ರು ಆ ಥರ ಹೇಳಿದಾಗ, ಓಕೆ ನೀವು ತುಂಬ ಸಲ ಬರ್ತಾಯಿದ್ದೀರಾ, ನಿಮ್ಮ ವೈಫ್ ಬೇರೆ ಪ್ರೆಗ್ನೆಂಟ್ ಅಂತ ಇದ್ದೀರಾ, ಸೊ ನಿಮ್ಮ ನಂಬರ್ ಕೊಟ್ಬಿಟ್ಟು ಹೋಗಿ ಸರ್, ನಾನು ಡಬಲ್ ಕಲರ್ಸ್ ಬಂದಿದ ತಕ್ಷಣ ನಿಮಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಾಗಿ ಒಂದು ಸ್ವಲ್ಪ ದಿನ ನನ್ನ ಸ್ಯಾರಿ ಬ್ಲೌಸಸ್ ಎಲ್ಲ ರೆಡಿ ಆಯಿತು, ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಅವರು ಆ ಲೇಡಿ ಕಾಲ್ ಮಾಡಿದ್ರು, ಸರ್ ಡಬಲ್ ಕಲರ್ ಸ್ಯಾರೀಸ್ ಇವತ್ತು ಬರ್ತಿದೆ, ಮಾರ್ನಿಂಗ್ ಬರ್ತಿದೆ, ಅರೌಂಡ್ 10ಗೆ ಬರುತ್ತೆ. ಸೊ ನೀವು ಸ್ವಲ್ಪ ಬೇಗ ಬಂದರೆ ನಿಮಗೆ ಒಳ್ಳೆ ಕಲೆಕ್ಷನ್ ಸಿಗುತ್ತೆ ಅಂತ ಹೇಳಿದ್ರು. ಸೊ ಆ್ಯಕ್ಚುಲಿ ಎಸ್, ಕಿರಣ್ ಸ್ವಲ್ಪ ಬೇಗನೆ ಹೋದರು ಅವತ್ತು. ಒಂದು ನನಗೆ ಡಬಲ್ ಕಲರ್ದು ಒಂದು ಆ್ಯಕ್ಚುಲಿ ಎಸ್, ಈ ಕಾಂಬಿನೇಷನಲ್ಲೇ ನಾನು ನೋಡಿದೆ. ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಯಿತು ಕಲರ್ ಇದು. ಬಟ್ ಪ್ರೈಸ್ ವೈಸ್ ತುಂಬ ಜಾಸ್ತಿ ಅನಿಸ್ತು. ಸೊ ಆಲ್ಮೋಸ್ಟ್ ನಾನು ಆಗಲೇ ಸ್ಯಾರಿ ಇನ್ನೊಂದು ಸ್ಯಾರಿ ಪರ್ಚೇಸ್ ಮಾಡಿಬಿಟ್ಟಿದ್ದೆ. ಸೊ ಇಲ್ಲ ಅಂದಿದ್ರೆ ನಾನು ಆ್ಯಕ್ಚುಲಿ ಇದೇ ಸ್ಯಾರಿ ತೊಗೊತಿದ್ದೆ. ಬಟ್ ಬಜೆಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂದ್ಕೊಂಡು ನಾನು ಬೇಡ, ನೆಕ್ಸ್ಟ್ ಟೈಮ್ ಅಂದ್ಕೊಂಡು ಈ ಡಬಲ್ ಕಲರ್ಸ್ ತೊಗೊಂಡೆ. ಸೊ ಪಿಂಕ್, ಪರ್ಪಲ್
ಮತ್ತು ಪ್ಯಾರೆಟ್ ಗ್ರೀನ್. ಆ್ಯಕ್ಚುಲಿ ಈ ಕಾಂಬಿನೇಷನಲ್ಲಿ ನನ್ನ ಹತ್ರ ಸ್ಯಾರೀಸ್ ತುಂಬ ಕಮ್ಮಿ ಇದ್ದಿದ್ದು, ಈ ಥರ ಟ್ರಿಪಲ್ ಕಲರ್ ಕಾಂಬಿನೇಷನ್ ಇರಲಿಲ್ಲ. ಸೊ ಹಾಗಾಗಿ ನಾನು ಇದನ್ನೇ ಪರ್ಚೇಸ್ ಮಾಡಿದೆ. ಬಟ್ ಇದನ್ನು ನಾನು ಬೇಬಿ ಶವರ್ಗೆ ಹಾಕ್ಕೊಂಡಿಲ್ಲ, ಯಾಕೆಂದರೆ ಆ ಸಿಲ್ಕ್ ಸ್ಯಾರಿ ಪರ್ಚೇಸ್ ಮಾಡಿದೆ ಮತ್ತು ಬ್ಲೌಸಸ್ ಎಲ್ಲ ರೆಡಿ ಇತ್ತು. ಇದು ಆ್ಯಕ್ಚುಲಿ 1 ವೀಕ್ ಇದ್ದಾಗ, ಬೇಬಿ ಶವರ್ಗೆ 1 ವೀಕ್ ಇದ್ದಾಗ ನಾನು ಪರ್ಚೇಸ್ ಮಾಡಿದ್ದು ಈ ಸ್ಯಾರಿನ. ಟೈಮ್ ತುಂಬ ಕಮ್ಮಿ ಇತ್ತು ಬ್ಲೌಸಸ್ ಸ್ಟಿಚ್ ಮಾಡೋಕ್ಕೆ. ಸೊ ಹಂಗಾಗಿ ನಾನು ಇದನ್ನು ಬೇಬಿ ಶವರ್ಗೆ ಅವರು ಕೇಳ್ತಾಯಿದ್ರು, ಸ್ಯಾರಿ ಹಾಕೊಂಡ್ಮೇಲೆ ಫೋಟೋ ತೋರಿಸಿ ಸೊ ಅಂತೆಲ್ಲ. ನಾನು ಆ್ಯಕ್ಚುಲಿ ಹೋಗಿಲ್ಲ ನಾನು ಶಾಪ್ ಕಡೆ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಅವ್ರಿಗೆ ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಹೇಳಿ ಬರ್ತೀನಿ. ಸೊ ಅವರು ಕಾಲ್ ಮಾಡಿ ನಮಗೆ ಬರೋಕ್ಕೆ ಹೇಳಿದ್ದಕ್ಕೆ ನಮಗೆ ಸ್ಯಾರಿ ಸ್ವಲ್ಪ ಬೇಗ ಸಿಕ್ತು, ಒಳ್ಳೆ ಕಲರ್ ಕಾಂಬಿನೇಷನು ಸಿಕ್ತು. ಸೊ ಮೇ ಬಿ ಅವ್ರು ಕಾಲ್ ಮಾಡಿರಲಿಲ್ಲ ಅಂದರೆ ನನ್ನ ಸ್ಯಾರಿ ಮತ್ತೆ ಸಿಗ್ತಾನೆ ಇರಲಿಲ್ಲ. ಆ್ಯಂಡ್ ಎಸ್, ವಿಲ್ ಗೋ ಟು ದ ಬ್ಲೌಸ್ ಪಾರ್ಟ್. ಈ ಬ್ಲೌಸ್ ಪಾರ್ಟ್ ಏನಂದರೆ, ನಾನು ಇದಕ್ಕೂ ರಾ ಸಿಲ್ಕೆ ಕೊಡಿಸಿರೋದು. ಈ ಪಾರ್ಟ್ ಪಿಂಕ್ ಕಲರ್ಗೆ ಈ ಪರ್ಪಲ್ ಕಾಂಬಿನೇಷನ್ ನನಗೆ ಈ ಸ್ಯಾರಿಗೆ ಮ್ಯಾಚ್ ಆಗಲಿ ಅಂತ, ಆ್ಯಕ್ಚುಲಿ ಒಂದು ನಿಮಿಷ, ಈ ಸ್ಯಾರಿಗೆ ಈ ಕಾಂಬಿನೇಷನ್ ಮ್ಯಾಚ್ ಆಗಲಿ ಅಂತ ನಾನು ಇದನ್ನು ಕೊಡಿಸಿದ್ದೀನಿ. ಸೊ ಎಸ್, ಈ ಬ್ಯಾಕ್ ಸೈಡ್ ಈ ಥರ ಇದೆ. ಆ್ಯಂಡ್ ಫ್ರಂಟ್ ಫುಲ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿಸಿರೋದು. ಇದಕ್ಕೆ ಫ್ರಂಟ್ ಈ ಜಸ್ಟ್ ಈ ಥರ ಡಿಸೈನ್ ಬಂದು ಇಲ್ಲಿ ಫುಲ್ ಎಂಬ್ರಾಯ್ಡ್ರಿ, ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿದೆ. ಈ ಕಡೆ ಪ್ಲೇನ್ ಬದಲು ಜಸ್ಟ್ ಈ ಥರ ವೇವಿ ಕೊಟ್ಟಿದ್ದಾರೆ. ಆ್ಯಂಡ್ ಈ ಪಾರ್ಟಲ್ಲಿ ನಾನು ಅದೇ ಪರ್ಪಲ್ ಕಲರ್ ಸ್ಯಾರಿಲಿ ಏನಿದೆ ಆ ಕ್ಲಾತ್ ಮೇಲೆ ಎಂಬ್ರಾಯ್ಡ್ರಿ ಮಾಡಿಸಿರೋದು. ಸೊ ಇದು ನಿಮಗೆ ರಾ ಸಿಲ್ಕಲ್ಲಿ ನಿಮಗೆ ಅಕಸ್ಮಾತ್ ನಿಮ್ಮ ಸ್ಯಾರಿ ಕಲರ್ ಸಿಕ್ಕಿಲ್ಲ ಅಂದರೆ ನೀವು ಡೈ ಹಾಕ್ಸ್ಕೊಳ್ಬೋದು. ಸೊ ನಾಟ್ ಎನ್ ಇಶ್ಯೂ. ಸೊ ಯಾವುದೇ ಕಲರ್ ಆದರೂ ನಿಮಗೆ ಡೈ ಹಾಕಿ ಕೊಡ್ತಾರೆ. ಸೊ ಇದನ್ನು ಡೈ ಹಾಕ್ಸಿದ್ದು. ಆ್ಯಂಡ್ ಇದಕ್ಕೆ ಎಕ್ಸ್ಟ್ರಾ ಪೀಸ್ ಈ ಥರ ಕೊಡಿಸಿ ಸ್ಟಿಚ್ ಮಾಡಿಸಿರೋದು. ಸೊ ದಟ್ ಅದು ಅಟ್ಲೀಸ್ಟ್ ನೀವು ಈ ಥರ ಸ್ಟಿಚ್ ಮಾಡಿಸೋದ್ರಿಂದ ನಿಮ್ಗೇನಂದರೆ ಬೇರೆ ಸ್ಯಾರಿಗಳಿಗೆ ನೀವು ಕಾಂಬಿನೇಷನ್ ಆಗಿ ಯೂಸ್ ಮಾಡ್ಬೋದು ಈ ಥರ ಬ್ಲೌಸಸ್ನ. ಸೊ ಎಸ್, ಇದು ಬ್ಯಾಕ್ ಡಿಸೈನ್ ಈ ಥರ ಇದೆ. ಆ್ಯಂಡ್ ಫ್ರಂಟ್ ಸ್ಲೀವ್ಸ್. ಸೊ ಇದು ಈ ಸ್ಯಾರಿಗೆ ಒಂದಕ್ಕೆ ಅಲ್ಲ. ಸೊ ನೀವು ಯಾವುದೇ ಸ್ಯಾರಿ ಹಾಕ್ಕೊಂಡು, ಈ ಕಾಂಬಿನೇಷನಲ್ಲಿ ಯಾವುದೇ ಸ್ಯಾರಿ ಹಾಕ್ಕೊಂಡು ಐ ಥಿಂಕ್ ಇದು ಮ್ಯಾಚ್ ಆಗುತ್ತೆ, ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ. ಸೊ ಈ ಥರ ಕೊಡಿಸೋದ್ರಿಂದ ನಿಮಗೆ ಆ್ಯಕ್ಚುಲಿ ಈ ಥರ ಬಾರ್ಡರ್ಲೆಸ್ ಬ್ಲೌಸಸ್ ಸ್ಟಿಚ್ ಮಾಡಿಸಿದ್ರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಸ್ಯಾರೀಸ್ಗೂ ಹಾಕ್ಕೊಳ್ಬೋದು, ಈ ಕಾಂಬಿನೇಷನ್ ಪಿಂಕ್ ಅಥವಾ ಬ್ಲೂ ಸ್ಯಾರೀಸ್ಗಳಿಗೆ. ಸೊ ಇದೂ ನನಗೆ ಅವರೇ ಸ್ಟಿಚ್ ಮಾಡಿ ಕೊಟ್ಟಿದ್ದು. ಅದೇ ರೆಡ್ ಸ್ಯಾರಿ ಬ್ಲೌಸಸ್, ಈ 2 ಬ್ಲೌಸನ್ನು ಅವರೇ ಸ್ಟಿಚ್ ಮಾಡಿ ಕೊಟ್ಟಿದ್ದು. ನಾನು ನಿಮಗೆ ಈ ಸ್ಯಾರಿ ಬ್ಲೌಸಸ್ ಡೀಟೇಲ್ಸ್ ನಾನು ನಿಮಗೆ ಪೋಸ್ಟಲ್ಲಿ ಟ್ಯಾಗ್ ಮಾಡಿರ್ತೀನಿ. ಅವ್ರ ಪ್ರೊಫೈಲ್ಗೆ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ದಟ್ ಅವರು ನಿಮಗೆ ಏನು ಬೇಕೋ ಎಲ್ಲ ಮಾಡಿ ಕೊಡ್ತಾರೆ ನೀಟಾಗೆ. ಆ್ಯಂಡ್ ನಾನು ಈ ಸ್ಯಾರಿಗೆ ಹಾಕ್ಕೊಂಡಿದ್ದ ಜಿವೆಲ್ಸ್, ನೇಮಿಂಗ್ ಸೆರೆಮನಿನ ಇದನ್ನು ಯೂಸ್ ಮಾಡಿದ್ದು ಜಿವೆಲ್ಸ್ ಬಂದು ವೆಲ್ವೆಟ್ ಬಾಕ್ಸ್ ಬೈ ವೈಷ್ಣವಿ. ಎಸ್, ನೀವೆಲ್ಲ ತುಂಬ ಜನ ಕೇಳಿರ್ತೀರ ಅಂದ್ಕೊತೀನಿ ಈ ಶಾಪ್ ನೇಮ್. ಆ್ಯಂಡ್ ಅದನ್ನು ನಾನು ನೀವು ಇವಾಗ ಇಮೇಜ್ ನೋಡ್ಬೋದು. ಈ ಕಂಪ್ಲೀಟ್ ಫುಲ್ ಸೆಟ್ ನಾನು ಅವ್ರ ಹತ್ರ ಪರ್ಚೇಸ್ ಮಾಡಿದೆ. ಬಟ್ ಏನಂದರೆ ನನಗೆ ಆ್ಯಕ್ಚುಲಿ ಈ ಸ್ಯಾರಿಗೆ ನನಗೆ ಗ್ರೀನ್ ಕಾಂಬಿನೇಷನ್ನೇ ಬೇಕಿತ್ತು. ಸೊ ಈ ಕಾಂಬಿನೇಷನ್ಗೆ ನಾನು ಗ್ರೀನೇ ಬೇಕಿತ್ತು ಜಿವೆಲ್ಸ್ ನನಗೆ. ಸೊ ನಾನು ಹೋಗಿದ ತಕ್ಷಣ 1-2-3 ಚೆಕ್ ಮಾಡಿದೆ. ಬಟ್ ಆ್ಯಕ್ಚುಲಿ ನನಗೆ ಈ ಜಿವೆಲ್ ನಾನು ಏನು ತೋರಿಸ್ತಾ ಇದ್ದೀನಿ ಅದು ತುಂಬ ಇಷ್ಟ ಆಯ್ತು ನನಗೆ. ಸೊ ಇದು ಸ್ಯಾರಿಗೆ ತುಂಬ ಇಟ್ ವಿಲ್ ಗೋ ವೆಲ್ ಅಂತ ಹೇಳಿ ನಾನು ಪರ್ಚೇಸ್. ನಾನು ಈ ಸ್ಯಾರಿಗೆ ಜಸ್ಟ್ ನಾರ್ಮಲ್ ಬೇಬಿ ಕುಚ್ಚು ಹಾಕ್ಸಿದ್ದೀನಿ ಸಿಂಪಲ್ಲಾಗೆ. ಆ್ಯಂಡ್ ಈ ಸ್ಯಾರಿಗೆ ನಾನು ಸ್ವಲ್ಪ ರಿಚ್ ಆಗಿರಲಿ, ಟ್ರಿಪಲ್ ಕಲರ್ ಇದೆಲ್ಲ, ಸೊ ನಾನು ಹಂಗಾಗಿ
ಕ್ರೋಶ ಹಾಕ್ಸಿದ್ದೀನಿ. ಸೊ ಸ್ವಲ್ಪ ಕ್ರೋಶ ಹಾಕಿಸಿ, ಸ್ವಲ್ಪ ಅದಕ್ಕೆ ಕ್ರೋಶ ಟಚ್ ಕೊಡಿಸಿ ನಾನು ಬೇಬಿ ಕುಚ್ಚು ಹಾಕ್ಸಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಇದು ಕ್ರೋಶ ಬೇಬಿ ಕುಚ್ಚು, ಕ್ರೋಶ ಬೇಬಿ ಕುಚ್ಚು. ಸೊ ಈ ಥರ ಇರುತ್ತೆ. ಸೊ ನಾನು ಯಾವುದೇ ಥರ ಬೀಚ್ ಆಗಲಿ, ಯಾವುದೇ ಥರ ಹೆವಿ ಡಿಸೈನ್ಸ್ ಆಗಲಿ ನಾನು ಕೊಡ್ಸೋಕೆ ಹೋಗಿಲ್ಲ. ಜಸ್ಟ್ ಬಿಕಾಸ್ ಸ್ಯಾರಿ ತುಂಬ ಸ್ಮೂತ್ ಇರುತ್ತೆ, ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಬಟ್ ನಾನು ಆ್ಯಕ್ಚುಲಿ ಇಲ್ಲಾಗಲೇ ಥ್ರೆಡ್ಡೇ ಇದಾಗಿದೆ, ಬಟ್ ಇದು ಹೇಗಾಯಿತು ಅಂತ ಗೊತ್ತಿಲ್ಲ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ತುಂಬ ಸಾಫ್ಟ್ ಇರುತ್ತೆ ಸ್ಯಾರೀಸ್ ಇದು. ಸೊ ಇದು ನೀವು ನಾರ್ಮಲ್ ಸಿಲ್ಕ್ಗೆ ನೀವು ಯಾವುದೇ ಥರ ಡಿಸೈನ್ಸ್ ಆದರೂ ಕೊಡ್ಬೋದು. ಈವನ್ ಬ್ಲೌಸಸ್ಸು ಅಷ್ಟೇ, ನೀವು ತುಂಬ ಅಂದರೆ ಡಿಸೈನ್ ಮಾಡಿಸುವಾಗ ಸ್ವಲ್ಪ ತುಂಬ ರ್ಯಾಶಸ್ ಅಂದರೆ ತುಂಬ ರಫ್ ಆಗಿರೋ ಡಿಸೈನ್ಸ್ ಮಾಡಿಸ್ಬೇಡಿ, ಸ್ಲೀವ್ಸ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟಿಗೆಲ್ಲ. ಸೊ ದ್ಯಾಟ್ ನಿಮಗೆ ಇಲ್ಲಿ ಸ್ಯಾರಿ ಈ ಥರ ಹಾಕ್ಕೊಂಡಾಗ ಏನಾಗುತ್ತೆ, ಸೊ ಟಚ್ ಆಗ್ತಾಯಿದ್ರೆ ಸೊ ಸ್ಯಾರಿ ಥ್ರೆಡ್ಸ್ ನಿಮಗೆ ಒಂಥರ ಫುಲ್ ಪೀಲ್ ಥರ ಆಗ್ತಾ ಇರುತ್ತೆ. ಆ್ಯಂಡ್ ತುಂಬ ಸ್ಮೂತಾಗಿ, ಸ್ವಲ್ಪ ಸ್ಮೂತಾಗಿ ಸಿಂಪಲ್ಲಾಗೆ ಕೊಡಿಸಿ. ಸೊ ಆ್ಯಕ್ಚುಲಿ ನಂದು ಒಂದು ಸ್ಯಾರಿ ಬ್ಲೌಸ್ ಬಂದು ಸ್ವಲ್ಪ ಹಾರ್ಡಿದೆ. ಸೊ ಇದು ಒಂದು ಸಿಂಗಲ್ ಲೇಯರ್ ಹಾಕ್ಕೊಂಡಾಗ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಿಮಗೆ ನಾರ್ಮಲ್ ಪ್ಲೀಟೆಡ್ಸ್ ಸ್ಯಾರಿ ಥರ ಹಾಕ್ಕೊಂಡ್ರೆ ನಿಮಗೆ ಅಷ್ಟು ಏನನ್ಸಲ್ಲ. ಸಿಂಗಲ್ ಲೇಯರ್ ಹಾಕ್ಕೊಂಡಾಗ ಏನಾಗುತ್ತೆ, ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಸೊ ದಟ್ ನೀವು ಕೈ ಈ ಥರ ಮೂವ್ ಮಾಡಿದಾಗ ಅಥವಾ ಕೈ ಸ್ಯಾರಿ ಸರಿ ಮಾಡ್ಕೊಳ್ಳೋವಾಗ ಏನಾಗುತ್ತೆ, ಸ್ವಲ್ಪ ಸಿಗಾಕೊಂಡು ಏನಾಗುತ್ತೆ, ಸ್ವಲ್ಪ ಥ್ರೆಡ್ಸ್ ಬರೋ ಥರ ಆಗುತ್ತೆ. ಸೊ ನೀವು ಡಿಸೈನ್ ಮಾಡಿಸುವಾಗ ಸ್ವಲ್ಪ ಬಿ ಕೇರ್ಫುಲ್, ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಆ್ಯಕ್ಚುಲಿ ನನಗೆ ಸ್ಟಿಚ್ ಮಾಡಿಸೋಕ್ಕೆ ಡಿಸೈನ್ ಹೇಳಿದಾಗ ನಂಗೆ ಗೊತ್ತಾಗಲಿಲ್ಲ. ಸೊ ಇವಾಗ ನಾನು ಟಚ್ ಮಾಡಿ ಅದೇ ನಿಮಗೆ ಎಕ್ಸ್ಪ್ಲೈನ್ ಮಾಡುವಾಗ ಗೊತ್ತಾಗ್ತಿದೆ. ಸೊ ಎಸ್, ಆ ಥರ ಬ್ಲೌಸ್ ಡಿಸೈನ್ಸ್ ಮಾಡಿಸುವಾಗ, ಡಿಸೈನ್ ಹೇಳುವಾಗ ಸ್ವಲ್ಪ ಹುಷಾರಾಗಿರಿ ಅಷ್ಟೇ. ಆ್ಯಂಡ್ ನಾನು ಬ್ಲೌಸಸ್ನ ಈ ಥರ ಕ್ಲಾತಲ್ಲಿ ಹಾಕಿ ಇಡ್ತೀನಿ. ಸೊ ಸಪ್ರೇಟ್ ಬ್ಲೌಸಸ್ ಸೀರೆ ಜೊತೆಗೆ ಇಡಕ್ಕೆ ಹೋಗ್ಬೇಡಿ ಈ ಥರ ಬ್ಲೌಸಸ್ನ. ಸೊ ಅದೇನಾಗುತ್ತೆ, ಈ ಎಂಬ್ರಾಯ್ಡ್ರಿ ಡಿಸೈನ್ ಇಲ್ಲಿ ಟಚ್ ಆದರೆ, ಸ್ಯಾರಿಗಳಿಗೆ ಟಚ್ ಆದರೆ, ಸೊ ಇದು ಟಚ್ ಆದಾಗ ಏನಾಗುತ್ತೆ, ಸಿಲ್ಕ್ ಥ್ರೆಡ್ಸ್ ಎಲ್ಲ ಕಿತ್ಕೊಳ್ಳುತ್ತೆ. ಸೊ ಇದು ಬೆಟರ್ ಈ ಥರ ಬ್ಲೌಸಸ್ನೇ ಸಪ್ರೇಟ್ ಇಟ್ಬಿಡಿ. ಆ್ಯಂಡ್ ನಾನು ಸ್ಯಾರಿಗೆ ಈ ಥರ ಬ್ಯಾಗ್ಸಲ್ಲಿ, ಕಾಟನ್ ಜೂಟ್ ಬ್ಯಾಗ್ಸಲ್ಲಿ ನಾನು ಸ್ಯಾರಿನ ಇಡ್ತೀನಿ. ಸೊ ಈ ಮೈಸೂರು ಸಿಲ್ಕ್ ತುಂಬ ತೆಳ್ಳಗಿರುತ್ತೆ. ಸೊ ಏನು ಮಾಡ್ತೀನಿ, ಒಂದು ಬ್ಯಾಗಲ್ಲಿ 2 ಸ್ಯಾರೀಸ್ನ ಇಡ್ತೀನಿ. ಸೊ ದಟ್ ನಿಮಗೆ ತುಂಬ ಕ್ಲಮ್ಸಿ ಆಗಲ್ಲ ಮತ್ತು ನೀಟಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಇದು ಒಂದೇ ಸ್ಯಾರಿ, ತುಂಬ ಸ್ಪೇಸ್ ಇದೆ. ಸೊ ಇದು ಈಗ ಇಟ್ಟಾಗ ಏನಾಗುತ್ತೆ, ಹೀಗೆ ಆಗಿ ಅದು ಸ್ಯಾರಿ ಎಲ್ಲ ಸ್ವಲ್ಪ ಕ್ರಂಚ್ ಆಗುತ್ತೆ. ಸೊ ಏನು ಮಾಡ್ತೀನಿ, ಈ ಒಂದು ಬ್ಯಾಗ್ಗೆ ನಾನು 2 ಸ್ಯಾರೀಸ್ನ ಹಾಕ್ತೀನಿ. ಸೊ ದಟ್ ನಿಮಗೆ ಸ್ವಲ್ಪ ನಾರ್ಮಲ್ ಸಿಲ್ಕ್ ಸ್ಯಾರೀಸ್ ಆದರೆ ಸ್ಯಾರಿ ದಪ್ಪ ಇರುತ್ತೆ, ಸೊ ನಿಮಗೆ ಸ್ಟಿಫ್ ಇರುತ್ತೆ. ಸೊ ಈ ಮೈಸೂರು ಸಿಲ್ಕೆಲ್ಲ ನಿಮ್ಗೇನಾಗುತ್ತೆ, ತುಂಬ ತೆಳ್ಳ ಇರುತ್ತೆ ಸ್ಯಾರಿ, ತುಂಬ ಸಣ್ಣ ಇರುತ್ತೆ. ಸೊ ಒಂದು ಬ್ಯಾಗ್ಗೆ ನಾನು 2 ಸ್ಯಾರೀಸ್ನ ಹಾಕ್ತೀನಿ. ಸೊ ದಟ್ ಹೀಗೆ